ವಿಠ್ಠಲ ರುಕುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ಜೀವನ್, ನಾನು ಜಿ ಮಾಡಿದ್ದೀನಿ, ಅದನ್ನು ಆ್ಯಕ್ಚುಲಿ ಜೆ ಬರುತ್ತೆ, ಸಾರಿ. ಜೀವನ್ ಪುರುಷ 28 ಫೆಬ್ರವರಿ 2011 8 ಗಂಟೆ 45 ನಿಮಿಷ ರಾತ್ರಿ ಬೆಂಗಳೂರಲ್ಲಿ ಜನನ. ಉತ್ತರಾಷಾಢ ನಕ್ಷತ್ರ 1ನೇ ಪಾದ, ಧನುರಾಶಿ, ಕನ್ಯಾ ಲಗ್ನದಲ್ಲಿ ಜನನ. ಕನ್ಯಾ ಲಗ್ನದಲ್ಲಿ ಜನನ. ಬನ್ನಿ, ಹಾಗಾದರೆ ಇವನ ಜಾತಕದ ವಿಶ್ಲೇಷಣೆಯನ್ನು ಮಾಡೋಣ. ಬನ್ನಿ, ವ್ಯತಿಪಾತ ಯೋಗದಲ್ಲಿ ಹುಟ್ಟಿದಾನೆ ಮಗ. ದಿಸ್ ಇಸ್ ನಾಟ್ ಗುಡ್ ಸರ್. ಈ ಯೋಗ ಒಳ್ಳೆಯ ಯೋಗ ಅಲ್ಲ. ಇಡೀ ಮನೆಗೆ ಒಳ್ಳೆಯದಲ್ಲ. ಇಡೀ ಮನೆ ಹಣಕಾಸಿನ ಸ್ಥಿತಿಯಿಂದ ಬಳಲುತ್ತೆ, ಇಲ್ಲ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ, ಇಲ್ಲ ಏಳಿಗೆಗೆ ದಾರಿ ಸಿಗೋದಿಲ್ಲ, ಎಷ್ಟೇ ಕಷ್ಟಪಟ್ಟು ಜೀವನದಲ್ಲಿ ಸಕ್ಸಸ್ ಸಿಗೋದಿಲ್ಲ, ಸಾಲಗಳು ವಿಪರೀತ ಆಗುತ್ತೆ, ರೋಗಗಳಿಗೆ ತುತ್ತಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ವ್ಯತಿಪಾತ ಯೋಗದಲ್ಲಿ. ಹಾಗಾಗಿ ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ನೀವು ಮಾಡಿಕೊಳ್ಳೇಬೇಕು. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಈ ವ್ಯತಿಪಾತ ಯೋಗದಿಂದ ದಯವಿಟ್ಟು ಹೊರಗೆ ಬನ್ನಿ, ಇಲ್ಲ ಅಂದರೆ ಬಹಳ ಕಷ್ಟಕ್ಕೆ ಬೀಳ್ತೀರ ನೀವು. ನಾನು ಈಗಲೇ ಹೇಳಿದ್ದೀನಿ. ಹೌದು, ಹಾಗಾದರೆ ಬನ್ನಿ. ಓಹೋ, ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, ಅದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ನೋಡಿ, ಇದನ್ನೇ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ದರೆ 100ಕ್ಕೆ 100 ಫಲ ಕೊಡುತ್ತೆ. ಬಟ್ ಈ ರೂಲ್ಸು ರಾಹು, ಕೇತು ಹಾಗೂ ಉಚ್ಚ ನೀಚ ಗ್ರಹಗಳಿಗೆ ಅಪ್ಲೈ ಆಗೋದಿಲ್ಲ, ಹಾಗೂ ಅಸ್ತಂಗ ಗ್ರಹಗಳಿಗೂ ಅಪ್ಲೈ ಆಗೋದಿಲ್ಲ. ಬನ್ನಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, ಅದೇ ರೀತಿ 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು, 3 50-50. ಏನು 50-50? ಹಾಗಾದರೆ ಜಾತಕದಲ್ಲಿ ನೋಡಿ, ಮಿಥುನ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬುಧ, 2ನೇದು ಶುಕ್ರ, 3ನೇದು ಶನಿ, 4ನೇದು ಗುರು, 5ನೇದು ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಕುಜ ಹಾಗೂ ಚಂದ್ರ. ಕುಜ ಹಾಗೂ ಚಂದ್ರ. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ವಕ್ರೀಯ ಶನಿ, ಉಚ್ಚ ಸ್ಥಾನ ಯಾರೂ ಇಲ್ಲ, ನೀಚ ಸ್ಥಾನ ಯಾರೂ ಇಲ್ಲ, ಅಸ್ತಂಗತ ಬುಧ. ನೋಡಿ, ಒಂದು ಮಾತು ಹೇಳ್ತೀನಿ, ಬೇಜಾರಾಗಬೇಡಿ. ಜೀವನವರ ತಂದೆಯವರೇ ಅಥವಾ ತಾಯಿಯವರೇ, ದಯವಿಟ್ಟು ನಾನು ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಲಗ್ನೇಶ ಅಸ್ತಂಗತ ಆಗಬಾರ್ದು. ಇಲ್ಲೇ 1 ಮತ್ತು 10ನೇ ಭಾವದ ಸ್ವಾಮಿ ಅಸ್ತಂಗತ ಆಗಿದ್ದಾನೆ. ಸ್ವಂತ ಕನ್ಯಾ ಲಗ್ನ ಹಾಗೂ ಮಿಥುನ ಲಗ್ನದ ಸ್ವಾಮಿ
ಬುಧ ಅವ ಅಸ್ತಂಗತ ಆದರೆ ಅನಾರೋಗ್ಯಕ್ಕೆ ಈಡಾಗುವ ಲಕ್ಷಣ ಭಾಳ ಇರುತ್ತೆ. ದಯವಿಟ್ಟು ಬೆಟರ್ ಲಗ್ನೇಶನ ಶಾಂತಿ ಮಾಡಿಸ್ಬಾರ್ದು ಅಂತಾರೆ, ಬಟ್ ನನ್ನ ಪ್ರಕಾರ ಮಾಡಿಸ್ಬೇಕು. ಇಲ್ಲ ಅಂದರೆ ಅನಾರೋಗ್ಯಕ್ಕೆ ಈಡಾಗ್ತಾನೆ ಮಗು 100%. ದಯವಿಟ್ಟು ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಒಂದೊಂದೇ ಭಾವವನ್ನು ನೋಡ್ಕೊಂತ ಹೋಗೋಣ. ನೋಡಿ, 1ನೇ ಭಾವದಲ್ಲಿ ಶನಿ ಇದ್ದಾನೆ, 2ನೇ ಭಾವದಲ್ಲಿ 4ನೇ ಭಾವದಲ್ಲಿ ನೀಚ ರಾಹು ಹಾಗೂ ವಿರೋಧಿ ಚಂದ್ರ ಇದ್ದಾನೆ, 7ನೇ ಭಾವದಲ್ಲಿ ಗುರು ಇದ್ದಾನೆ. ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 10ನೇ ಭಾವದಲ್ಲಿ ನೀಚ ಕೇತು ಇದ್ದಾನೆ. ಸೊ ಕೇಂದ್ರದಲ್ಲಿ 3 ಗ್ರಹಗಳು ಏನಾದರೂ ವಿರೋಧಿಗಳು ಬಂದು ಕುಂತರು. ಹಾಗಾಗಿ ಇದನ್ನು ನಾನು ಕಾಳಸರ್ಪ ದೋಷ ಅಂತ ಕರಿತೀನಿ. ಇದನ್ನು ನೋಡಿ, ನಾವು ಮಗುಗಷ್ಟೇ ಏಳಿಗೆ ಹೇಳತ್ತಾ ಇಲ್ಲ. ವ್ಯತಿಪಾತ ಯೋಗ ಇದು ಮತ್ತು ಇದು ಕಾಳಸರ್ಪ ದೋಷ, ಈ ಎರಡೂ ದೋಷಗಳೇನಿದಾವಲ್ಲ ಮನೆಯನ್ನು ಬೆಳವಣಿಗೆ ಈಡು ಮಾಡೋದಿಲ್ಲ. ಹೌದು, ದುಡಿದಿದ್ದು ಕೈಗೆ ಸಾಲುವುದಿಲ್ಲ, ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ, ಕಷ್ಟಗಳ ಸುರುಮಾಲೆ ಇರುತ್ತೆ, ಜಗಳ ಜಾಪತ್ರೆ ಹೊಡೆದಾಟದಿಂದ ಕೂಡಿರುತ್ತೆ, ಮನಸ್ತಾಪದಿಂದ ಮನೆ ಕೂಡಿರುತ್ತೆ. ಎಜುಕೇಷನಲಿ ಆಗಲಿ, ಫಿಸಿಕಲಿ ಆಗಲಿ, ಮೆಂಟಲಿ ಆಗಲಿ, ಫೈನಾನ್ಸಿಯಲ್ ಗ್ರೋತ್ ಆಗಲಿ, ಸಂಬಂಧಗಳನ್ನು ಮ್ಯಾನೇಜ್ ಮಾಡೋದಾಗಲಿ, ಇವೆಲ್ಲದಕ್ಕೂ ಹೊಡ್ತಾ ಬಿಡುತ್ತೆ ಈ ಕಾಳಸರ್ಪ ದೋಷ ಮತ್ತು ವ್ಯತಿಪಾತ ಯೋಗ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಈ ಕಾಳಸರ್ಪ ದೋಷದಿಂದ ನೀವು ಮುಕ್ತರಾಗಬೇಕು ಅಂದರೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಬನ್ನಿ, 4ನೇ ಮನೆಯಲ್ಲಿ ಚಂದ್ರ ರಾಹು, 1ನೇ ಮನೆಯಲ್ಲಿ ಶನಿ. ಯಾರಿವನು ಶನಿ? ಶನಿ 5ನೇ ಭಾವದ ಸ್ವಾಮಿ ಹಾಗೂ 1ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ಸೊ ಇಲ್ಲಿ 1 ಮತ್ತು 5ನೇ ಭಾವದ ಫಲವು ನಿಮಗೆ ಸಿಗುತ್ತೆ. ಹೌದು, 6ನೇ ಭಾವನ ಕೌಂಟ್ ಮಾಡೋದಿಲ್ಲ ನಾವು. 6ನೇ ಭಾವವನ್ನು ಕೌಂಟ್ ಮಾಡೋದಿಲ್ಲ. ಹಾಗಾಗಿ 1 ಮತ್ತು 5ನೇ ಭಾವದ ಫಲವನ್ನು ನೀವು ಹೇಗೆ ಪಡ್ಕೋತೀರಿ? ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೋತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಬಹಳ ಕೆಪೇಬಲ್ ಇರ್ತೀರಿ, ನಿಮ್ಮ ಕೆಪಾಸಿಟಿ ಫಿಸಿಕಲಿನೂ ಬಹಳ ಸ್ಟ್ರಾಂಗ್ ಇರುತ್ತೆ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ, ಒಳ್ಳೆಯ ಇಮೇಜನ್ನು ಬೆಳೆಸ್ಕೋತೀರಿ, ಬುದ್ಧಿವಂತಿಕೆ ನಡೆಯನ್ನು ನಡೆಯೋದಿಲ್ಲ ಹಾಗೂ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟನ್ನು ಹೊಂದುವುದಲ್ಲದೆ ಆಧ್ಯಾತ್ಮಿಕ ಚಿಂತನೆ ಭಾಳ ಇರುತ್ತೆ, ದೇವರ ಮೇಲೆ ವಿಪರೀತ ಭಕ್ತಿ ಇರುತ್ತೆ, ತಂದೆ ತಾಯಿಯ ಬಗ್ಗೆ ವಿಪರೀತ ಕಾಳಜಿ ಹಾಗೂ ಗೌರವ ಇರುತ್ತೆ, ಮನೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಹೊರುವಂಥ ವ್ಯಕ್ತಿತ್ವ ನಿಮ್ಮದು. ಹೌದು, ಕೆಟ್ಟ ಚಟಗಳಿಗೆ ಬಲಿಯಾಗುವುದಿಲ್ಲ. ಹೌದು, ಹಾಗಾದರೆ 5ನೇ ಭಾವದ ಸ್ವಾಮಿ ನೋಡಿ, 5ನೇ ಭಾವದ ಒಳ್ಳೆಯ ಎಜುಕೇಷನ್ ಅನ್ನು ಪಡ್ಕೋತೀರಿ, ಒಳ್ಳೆಯ ದಾಂಪತ್ಯವನ್ನು ಅನುಭವಿಸ್ತೀರಿ, ಮಕ್ಕಳ ಭಾಗ್ಯ ಬಹಳ ಚೆನ್ನಾಗಿ ಮಕ್ಕಳು ಹುಡ್ತಾರೆ, ಮಕ್ಕಳು ಸುಸಂಸ್ಕೃತರು, ವಿದ್ಯಾವಂತರು, ಪ್ರಜ್ಞಾವಂತರು, ಎತ್ತರ ಮಟ್ಟಕ್ಕೆ ಬೆಳೆದು ನಿಮಗೆ ಎಲ್ಲ ರೀತಿಯ ಸೌಕರ್ಯಗಳು ಹಾಗೂ ಸುಖವನ್ನು ಕೊಡುವಂಥ ವ್ಯಕ್ತಿತ್ವ ಆಗಿರುತ್ತೆ. ಒಳ್ಳೆ ಟ್ಯಾಲೆಂಟನ್ನು ಹೊಂದಿರ್ತೀರಿ, ಒಳ್ಳೆ ಪಾಪ್ಯುಲಾರಿಟಿ ಸಿಕ್ಕಿರುತ್ತೆ, ಪ್ರೀತಿ ಪ್ರೇಮ, ಮೈ ಗಾಡ್, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿ ಪ್ರೇಮವನ್ನು ಗಳಿಸ್ತೀರಿ. ಎಷ್ಟೇ ಕಷ್ಟ ಬರಲಿ ಎದುರಿಸುವಷ್ಟು ಶಕ್ತಿಯುತರಾಗಿರ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೊಡ್ತೀರಿ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋತೀರಿ, ಒಳ್ಳೆಯ ಪಾಪ್ಯುಲಾರಿಟಿ ಇರುತ್ತೆ, ಒಳ್ಳೆಯ ಪಬ್ಲಿಕ್ ಇಮೇಜ್ ನಿಮ್ಮ ಜೊತೆಗೆ ಬೆಳೆಯುತ್ತೆ. ಇದು 1 ಮತ್ತು 5ನೇ ಭಾವದ ಫಲಗಳು. ಅದೇ ರೀತಿ 5ನೇ ಭಾವದ ಸ್ವಾಮಿ 1ನೇ ಮನೆಯಲ್ಲಿ ಬಂದು ಕುಂತಿದ್ದಕ್ಕೆ ಇದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ ನಾನು. ಬಹಳ ದೊಡ್ಡ ರಾಜಯೋಗ. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ
ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ ಈ ನಾಲ್ಕನ್ನು ಅನುಭವಿಸೋದು 100% ಅವರು. ಹೌದು, ಬಹಳ ಚಂದ ಅನುಭವಿಸ್ತಾರೆ. ಈ ಏನೇನೋ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ ಇವರಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೇವೆ ನಾವು. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಅಂತಸ್ತು ಎಲ್ಲ ಈಡೇರಿಸಿಕೊಳ್ಳುವಷ್ಟು ಶಕ್ತಿ ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ಸುಖಮಯವಾಗಿಟ್ಟಿರ್ತಾನೆ, ಈ ಎತ್ತರ ಸ್ಥಾನದಲ್ಲಿ ಇಟ್ಟಿರ್ತಾನೆ ಅಂತ ಯೋಗ ಚಂದ್ರಿಕೆಯನ್ನು ಜ್ಯೋತಿಷ್ಯ ಗ್ರಂಥದಲ್ಲಿ ಬಹಳ ಚಂದ ವರ್ಣನೆ ಮಾಡಿದ್ದಾರೆ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ. ಸೂಪರ್ ಇಟ್ ಈಸ್, ನೋ ಪ್ರಾಬ್ಲಮ್. ಬನ್ನಿ, 4ನೇ ಭಾವ ನೋಡಿ. ನಾನು ಓಪನ್ ಹೇಳ್ತೀನಿ, 4ನೇ ಭಾವದ ಸ್ವಾಮಿ ಗುರು. ಆದರೆ ಇಲ್ಲಿ ಚಂದ್ರ, ರಾಹು, ನೀಚ ಬಂದು ಕೂತಿದ್ದಾರೆ. ನಾವು ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮ್ಯಾಮ್. ಇದು ಇಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತನೂ ಇವರಿಬ್ಬರು ಶಾಂತಿ ಆಗಲಿಲ್ಲ ಅಂದರೆ ಏನೇನು ಆಗುತ್ತೆ ಅನ್ನೋದು ಹೇಳ್ತೀನಿ ನೋಡ್ರಿ. ಜವಾಬ್ದಾರಿ ಇವನಿಗೆ ಬರೋದಿಲ್ಲ, ಇರ್ರೆಸ್ಪಾನ್ಸಿಬಲ್ ಆಗ್ತಾನೆ, ಹೆಂಗೆ ಬೇಕಾದಂಗೆ ಜೀವನವನ್ನು ಸಾಗಿಸುವಂಥ ಜ್ಞಾನ ಇವನಿಗೆ ಬರುತ್ತೆ. ತಾಯಿಗೆ ಅಗೌರವ ತೋರಿಸ್ತಾನೆ, ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಳ್ಳೋದಿಲ್ಲ, ತಾಯಿಯನ್ನು ಹೇಟ್ ಮಾಡ್ತಾನೆ, ಇಲ್ಲ ತಾಯಿಯ ಆರೋಗ್ಯದಲ್ಲಿ ವಿಪರೀತ ಸಮಸ್ಯೆ ಬರುತ್ತೆ, ಇಲ್ಲ ತಾಯಿ ಫೈನಾನ್ಸ್ಲಿ ಬಹಳ ಹಿಂಸೆ ಪಡ್ತಾಳೆ. ತಾಯಿ ಫೈನಾನ್ಸು ಇಲ್ಲ ಫಿಸಿಕಲಿ ಇಲ್ಲ ಮೆಂಟಲಿ, ಈ ಮೂರಲ್ಲಿ ಒಂದು ಮಾತ್ರ 100% ಕಟ್ಟಿಟ್ಟಿರುತ್ತೆ ತಾಯಿಗೆ, ಯಾರೋ ಇವರ ತಾಯಿಗೆ. ಅದು ಅಲ್ಲದೆ ವ್ಯವಹಾರ ಮತ್ತು ಬಿಸ್ನೆಸ್ಸು ಹಾಳಾಗ್ತವೆ, ಕೈಗೆ ಹತ್ತುವುದಿಲ್ಲ, ನೆಮ್ಮದಿ ಬದುಕು ಇವನಿಗೆ ಸಿಗುವುದಿಲ್ಲ, ಸುಖಮಯ ಜೀವನ ಕಷ್ಟ ಆಗಿಬಿಡುತ್ತೆ, ಪ್ರಾಪರ್ಟಿ ಬಹಳ ಕಷ್ಟ ಆಗುತ್ತೆ. ಇರೋ ಪ್ರಾಪರ್ಟಿ ಪ್ಲೆಜ್ ಮಾಡ್ತಾನೆ, ಇಲ್ಲ ಮಾರ್ಕೊಳ್ತಾನೆ, ಹೈಯರ್ ಎಜುಕೇಷನ್ ಮಾಡೋಕ್ಕಾಗೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಯಾಕಂದರೆ ಕನ್ಯಾ ಲಗ್ನದ ದೊಡ್ಡ ವಿರೋಧಿ ಚಂದ್ರ. ಅದು ಅಲ್ಲದೆ ಮನೆಯ ಸ್ಥಿತಿಯನ್ನು ಬಹಳ ಕಷ್ಟಕ್ಕೆ ಹೋಯ್ತಾನೆ, ಸ್ಟೈಲ್ ಆಫ್ ಲಿವಿಂಗ್ ಬಹಳ ವೀಕ್ ಆಗುತ್ತೆ, ಮನೆಗೆ ಬಂದವರಿಗೆ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಸಮಾಜದಲ್ಲಿ ಕೆಟ್ಟ ಹೆಸರು ತಗೊಳ್ಳುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಮೂವೇಬಲ್ ಆ್ಯಂಡ್ ಇಮ್ಮೂವೇಬಲ್ ಅಂದರೆ ಆಭರಣ, ಲಿಕ್ವಿಡ್ ಮನಿ, ವಜ್ರ ವೈಡೂರ್ಯಗಳು ಹಾಗೂ ವೆಹಿಕಲ್ಲು ಹಾಗೂ ಮನೆ, ಶಾಪು, ಹೊಲ ಇವು ಇತ್ಯಾದಿಗಳನ್ನು ಮಾರ್ಕೋಬೋದು, ಇಲ್ಲ ಪ್ಲೆಜ್ ಇಟ್ಟು ಬ್ಯಾಂಕ್ನಲ್ಲಿ ಪ್ಲೆಜ್ ಇಟ್ಟು ಸಾಲವನ್ನು ಪಡ್ಕೋಬೋದು. ಈ ರೀತಿ ಕೆಲಸಕ್ಕೆ ಕೈ ಹಾಕ್ತಾನೆ. ದಯವಿಟ್ಟು ಇಲ್ಲಿ ನಾನು ಹೇಳೋ ಶಾಂತಿಗಳನ್ನು ನೀವು ಮಾಡ್ಕೊಳ್ಳಿಲ್ಲ ಅಂದರೆ 4ನೇ ಭಾವ ಬಹಳ ಕೆಟ್ಟ ಭಾವ ಆಗುತ್ತೆ. ಬನ್ನಿ ನೋಡೋಣ. ಶುಕ್ರ 5ನೇ ಮನೆ ಸ್ವಾಮಿ. ನಾನು ಆಲ್ರೆಡಿ ನಿಮ್ಗೆ ಹೇಳಿಬಿಟ್ಟಿದ್ದೀನಿ, 5ನೇ ಭಾವದಲ್ಲಿ 5ನೇ ಭಾವದ ಫಲವನ್ನು ನಾನು ಹೇಳಿದ್ದೇನೆ. ಇವನು 2 ಮತ್ತು 9ನೇ ಭಾವದ ಸ್ವಾಮಿ ಶುಕ್ರ. ದಯವಿಟ್ಟು ಒಂದು 7 ಕ್ಯಾರೆಟ್ ಓಪಲ್ ಹಾಕೊಳ್ಳಿ. ನೋಡಿ, ಇಲ್ಲಿ 5ನೇ ಭಾವದ ಫಲವನ್ನು ಹೇಳಿದ್ದೀನಿ. ಇನ್ನೊಂದು ವಿಶೇಷವಾಗಿ ಹೇಳುವುದು ಅಂದರೆ ಇವನು ಲವ್ ಮ್ಯಾರೇಜ್ ಆಗ್ತಾನೆ. ಲವ್ ಮ್ಯಾರೇಜ್ ಅಲ್ಲದೆ ಹೆಣ್ಮಕ್ಳ ಬಗ್ಗೆ ಬಹಳ ಆಕರ್ಷಿತನಾಗ್ತಾನೆ. 1, 2, 3, 4 ಲೈಫ್ ಲವ್ ಮಾಡಿದರೂ ಆಶ್ಚರ್ಯ ಪಡುವಂಗಿಲ್ಲ. ಶುಕ್ರ 5ನೇ ಮನೆಯಲ್ಲಿ ಬಂದರೆ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಕಳ ಬಗ್ಗೆ ವಿಪರೀತ ಆಕರ್ಷಣೆ ಹೊಂದ್ತಾರೆ, ವಿಪರೀತ ಪ್ರೀತಿ ಪ್ರೇಮವನ್ನು ತೋರಿಸ್ತಾರೆ. ಸೊ ಇವನ ವ್ಯವಹಾರಗಳು ಬಹಳ ಚೆನ್ನಾಗಿರ್ತವೆ. ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ. ಬಿಹೇವಿಯರ್ ಎಲ್ಲರೂ ಇಷ್ಟಪಡ್ತಾರೆ. ಹ್ಯಾಬಿಟ್ಸು ಒಳ್ಳೆ ಹ್ಯಾಬಿಟ್ಸನ್ನು ಕಲ್ತಿರ್ತಾನೆ. ನಡವಳಿಕೆ ಎಲ್ಲರಿಗೂ ಇಷ್ಟ ಆಗುವಂಥ ನಡವಳಿಕೆಯನ್ನು ಬಯಸ್ತಾನೆ. ಅದೂ ಅಲ್ಲದೆ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುತ್ತೆ. ಹೊಂದಾಣಿಕೆಯ ಬದುಕನ್ನು ಬೆಳೆಯುತ್ತಾನೆ. ಹಣವನ್ನು ಸೇವ್ ಮಾಡ್ತಾನೆ.
ಸಂಬಂಧಿಗಳ ಜೊತೆಗೆ ಸಂಬಂಧ ಸರಿಯಾಗಿ ಇಟ್ಕೋತಾನೆ. ಅದು ಅಲ್ಲದೆ ಊಟದ ವಿಚಾರದಲ್ಲಿ ಸ್ವಚ್ಛಂದವಾಗಿರ್ತಾನೆ. ಹೊಂದಾಣಿಕೆಯ ಬದಿಯ ಜೊತೆಗೆ ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ತಾನೆ. ಪರಿವಾರದ ಸ್ಥಿತಿಯನ್ನು ಬಹಳ ಎತ್ತರ ಮಟ್ಟಕ್ಕೆ ತಗೊಂಡು ಹೋಗ್ತಾನೆ. ಇನಿಷಿಯಲಿ ಒಳ್ಳೆ ಸ್ಟಡಿ ಮಾಡೋದಲ್ದೇ ಮಾತಿನಲ್ಲಿ ವಿಪರೀತ ಸ್ವೀಟ್ನೆಸ್ ಇರುತ್ತೆ, ವಜನತೆ ಇರುತ್ತೆ, ಮಾತಿನ ಧಾಟಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತಾರೆ. ಇದು 2ನೇ ಭಾವದ ಫಲ. ಅದೇ ರೀತಿ 9ನೇ ಭಾವದ ಫಲವನ್ನು ಪಡ್ಕೊತಾನೆ ಇವನು. ಹೌದು, ಯಾವ ರೀತಿ? ಗುರುವಿನ ಆಶೀರ್ವಾದ ಸದಾ ಇವನ ಜೊತೆ ಇರುತ್ತೆ. ಧರ್ಮವನ್ನು ಬಿಟ್ಟು ಎಂದೂ ಹೋಗೋದಿಲ್ಲ. ಧರ್ಮದಿಂದ ನಡೀತಾನೆ. ದೇವರ ಕಾರ್ಯಗಳಲ್ಲಿ ಆಸಕ್ತಿಯನ್ನು ತೋರಿಸ್ತಾನೆ. ಇವನು ಭಾಗ್ಯವಂತನಾಗಿರ್ತಾನೆ. ಇವನು ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೋತಾನೆ. ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೋತಾನೆ. ಅದು ಅಲ್ಲದೆ ಸಾಧನೆಗೆ ದಾರಿ ಮಾಡ್ಕೋತಾನೆ. ಸುಖಮಯ ಜೀವನವನ್ನು ಸಾಗಿಸೋದಲ್ಲದೆ ಗೆಲುವು ಸದಾ ಇವಂದಾಗಿರುತ್ತೆ. ಸಂಬಂಧಿಗಳಿಗೆ ಬಹಳ ಸಹಾಯ ಮಾಡ್ತಾನೆ. ದೇವರ ಆಶೀರ್ವಾದ ಪಡ್ಕೋತಾನೆ. ಒಳ್ಳೆ ಲಕ್ ಜೀವನ ನಡೆಸ್ತಾನೆ. ಪುಣ್ಯದ ಕೆಲಸ ಮಾಡೋದಲ್ಲದೆ ಮನೆಯಲ್ಲಿ ನೆಮ್ಮದಿಯನ್ನು ಪಡ್ಕೋತಾನೆ. ಇದು 9ನೇ ಭಾವದ ಫಲ. ಸೊ 9ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀವಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಕೇಂದ್ರದ ಸ್ವಾಮಿಗಳು ತಮ್ಮ ಜಾಗವನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ಅದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗನೇ. ಹೌದು. ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಒಳಗೆ ದಾಂಪತ್ಯ ನೋಡಿ, ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟು ಬುತ್ತಿ ಅವಾಗಲೇ ಹೇಳಿದೆ ನಾನು. ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ ಪ್ರತಿಷ್ಠೆ, ಅಂತಸ್ತು, ಸ್ಥಾನ, ಮಾನ ಹಾಗೂ ಎಲ್ಲ ಆಸೆಗಳು ಈಡೇರಿಸುವ ಶಕ್ತಿ ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಆ ದೇವರು ಕಾಪಾಡ್ತಾನೆ. ಸುಖಮಯವಾಗಿಟ್ಟಿರ್ತಾನೆ. ಬಹಳ ಎತ್ತರಕ್ಕೆ ಹೋಗ್ತಾನೆ. ಯೋಗ ಚಂದ್ರಿಕೆಯನ್ನು ಹೋಗಿದ್ದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಬಗ್ಗೆ ಬಹಳ ಒಳ್ಳೆ ಫಲವನ್ನು ಕೊಡ್ತಾನೆ. ನೋಡಿ, ಇಲ್ಲಿ ಕುಜಾನು ಅಸ್ತಂಗತ ಆಗಿದ್ದಾನೆ, ಬುಧಾನು ಅಸ್ತಂಗತ ಆಗಿದ್ದಾನೆ. ಬಿಟ್ಬಿಡಿ ಅವನು ಕುಜನ ವಿರೋಧಿ ಅವನು. ಬಟ್ ಸೂರ್ಯ 6ನೇ ಮನೆಯಲ್ಲಿ ಬಂದರೆ ಸರ್ಕಾರಿ ನೌಕರಿ ಗ್ಯಾರಂಟಿ. ಸರ್ಕಾರಿ ನೌಕರಿ 100ಕ್ಕೆ 100 ಫಲ ಕೊಡ್ತಾರೆ. ನೂರಕ್ಕೆ 100 ಸರ್ಕಾರಿ ನೌಕರಿ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬನ್ನಿ, 7ನೇ ಭಾವದಲ್ಲಿ ಗುರು, ಇವನು 4 ಮತ್ತು 7ನೇ ಭಾವದ ಫಲವನ್ನು ಕೊಡ್ತಾನೆ. ನೆನಪಿಟ್ಟುಕೊಳ್ಳಿ, ಇದನ್ನು ಹೇಳ್ತೀನಿ ನಾನು ಮೊದಲು. ಇಲ್ಲಿ 4ನೇ ಭಾವದಲ್ಲಿ ಚಂದ್ರ ರಾಹು ಇರೋದ್ರಿಂದ 4ನೇ ಭಾವದ ಫಲ ನಿಮ್ಗೆ ಅಷ್ಟು ಹೇಳ್ಕೊಳ್ಳೋಷ್ಟು ಸಿಗೋದಿಲ್ಲ. ಒಂದು ವೇಳೆ ನೀವು ಈ ಚಂದ್ರ ರಾಹು ಕೇತು ಶಾಂತಿ ಮಾಡಿಕೊಂಡಿದ್ದ ಕರೆ ಆದರೆ ಇಲ್ಲಿ 4ನೇ ಭಾವದ ಫಲವನ್ನು ನೀವು ಅನುಭವಿಸ್ಬೋದು. ಏನದು ನೋಡಿ, ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ. ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ. ಹೆಂಡತಿ ಗುಣಗಳು ಬಹಳ ಇಷ್ಟ ಆಗ್ತವೆ. ದಾಂಪತ್ಯ ದಿನನಿತ್ಯ ನಡೆಯುವ ಬರುವ ದುಡ್ಡಿಗೆ ಯಾವುದೂ ಕಡಿಮೆ ಇರುವುದಿಲ್ಲ. ಒಳ್ಳೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡ್ಕೋತಾನೆ. ದಿನನಿತ್ಯದ ನಡವಳಿಕೆ 100ಕ್ಕೆ 100 ಒಂದೇ ಲೆವೆಲಲ್ಲಿ ಹೋಗುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಭ ಆಗುತ್ತೆ. ಒಳ್ಳೆ ಪ್ರೊಫೆಷ್ನಲ್ ಆಗಿದ್ದರೆ ಒಳ್ಳೆ ಹೆಸರು ಮಾಡ್ತಾನೆ. ಇದು 7ನೇ ಭಾವದ ಫಲ. ನೋಡಿ, ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಇಟ್ಟುಕೊಂಡಿರ್ತಾನೆ. ಚಂದ್ರ ರಾಹು ಶಾಂತಿ ಆದರೆ ಮಾತ್ರ ಒಳ್ಳೆ ಬಿಸ್ನೆಸ್ ಮ್ಯಾನ್, ವ್ಯವಹಾರ ಆಗಿರುತ್ತೆ. ನೆಮ್ಮದಿಯ ಬದುಕನ್ನು ಮಾಡ್ತಾನೆ. ಸುಖಮಯ ಜೀವನವನ್ನು ಸಾಗಿಸ್ತಾನೆ. ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾನೆ. ಹೈಯರ್ ಎಜುಕೇಷನ್ ಮಾಡ್ತಾನೆ. ಯಾವುದೇ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ. ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗ್ತಾನೆ. ಮನೆಯ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ತೊಗೊಂಡು ಹೋಗ್ತಾನೆ. ಸ್ಟೈಲ್ ಆಫ್ ಲಿವಿಂಗ್ ಭಾಳ ಹೈ ಇರುತ್ತೆ. ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತಾನೆ. ಅದು ಅಲ್ಲದೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡೋದಲ್ಲದೆ
ಹೇಳಿದ್ನಲ್ಲ ನನಗೆ ಆಭರಣ ವಜ್ರ ವೈಡೂರ್ಯಗಳನ್ನು ಖರೀದಿ ಮಾಡೋದಂದರೆ ಮನೆ ಶಾಪು ಇವೆಲ್ಲವನ್ನು ಖರೀದಿ ಮಾಡ್ಕೋತಾನೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಚಂದ್ರರಾವು ಶಾಂತಿ ಆಗಲಿಲ್ಲ ಅಂದರೆ 4ನೇ ಭಾವದ ಫಲ ಸಿಗೋದಿಲ್ಲ. ಇದು ನಿಮ್ಗೆ ಕಟ್ಟಿಟ್ಟ ಬುದ್ಧಿ. ಬನ್ನಿ, 7ನೇ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಗುರು ಇದ್ದಾನೆ. ಪಂಚಮಹಾಪುರುಷ ರಾಜಯೋಗ, ದೊಡ್ಡ ರಾಜಯೋಗ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗಜಕೇಶರಿ ಯೋಗ, ಬುಧಾದಿತ್ಯ ರಾಜಯೋಗ ಎಷ್ಟು ಫಲ ಕೊಡ್ತಾವೋ ಅಷ್ಟೇ ಪಂಚಮಹಾಪುರುಷ ರಾಜಯೋಗ. ಅಂದರೆ ಪಂಚಮಹಾಪುರುಷ ರಾಜಯೋಗಗಳು ಅಷ್ಟೇ ಫಲ ಕೊಡ್ತವೆ. ರಾಹು ಆಗಲಿ, ಕೇತು ಆಗಲಿ, ಸೂರ್ಯ ಆಗಲಿ, ಚಂದ್ರ ಆಗಲಿ, ಇವರಿಂದ ಯಾವುದೇ ಕಾರಣಕ್ಕೂ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗೋದಿಲ್ಲ. ಬಟ್ ಇಲ್ಲಿ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗಿದೆ. ಯಾವುದು? 5 ಪಂಚಮಹಾಪುರುಷ ರಾಜಗಳಿದ್ದಾವೆ. ಶನಿಯಿಂದ ಸಸ, ಕುಜನಿಂದ ರುಚಕ, ಶುಕ್ರನಿಂದ ಮಾಲವ್ಯ, ಬುಧನಿಂದ ಭದ್ರ, ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ ಅಂತ ಆಗುತ್ತೆ. ನೋಡಿ, ಇವನ ಮದುವೆ ಆಗೋ ತನಕ ಒಂದು ಜೀವನ, ಮದುವೆ ಆದ್ಮೇಲೆ ಅಗ್ರಿ ಹೈಲಿಯರ್ ಜೀವನ. ಇದು ಕಟ್ಟಿಟ್ಟ ಬುದ್ಧಿ. ಮದುವೆಕ್ಕಿಂತ ಒಂಥರದ ಜೀವನ ಒಂದು. ಮದುವೆ ಆದ್ಮೇಲೆ ಟೋಟಲಿ ಚೇಂಜ್, ಹೈ ಲೆವೆಲಿ ಹೈ ಆಗಿಬಿಡ್ತಾರೆ. ಅದು ಅಲ್ಲದೆ ಹಂಸ ಮಹಾಪುರುಷ ರಾಜಯೋಗದವರು ಧರ್ಮವನ್ನು ನಂಬ್ತಾರೆ, ದಾನವನ್ನು ಮಾಡ್ತಾರೆ, ಮತ್ತೊಬ್ಬರಿಗೆ ಸಹಾಯ ಮಾಡ್ತಾರೆ. ವ್ಯಕ್ತಿತ್ವ ಬಹಳ ಒಳ್ಳೆಯದಾಗಿರುತ್ತೆ. ಅದು ಅಲ್ಲದೆ ಹಂಸ ಮಹಾಪುರುಷ ರಾಜಯೋಗದವರು ಹಿರಿಯರಿಗೆ ಬಹಳ ಗೌರವ ಕೊಡ್ತಾರೆ, ಚಿಕ್ಕವರಿಗೆ ಬಹಳ ಪ್ರೇಮದಿಂದ ನಡ್ಕೋತಾರೆ. ಇವರ ನಡತೆ ಸನ್ನಡತೆಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮತ್ತೊಬ್ಬರಿಗೆ ಹಾರ್ಮ್ ಮಾಡೋರಲ್ಲ. ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮಸ್ತ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಮುಖಿ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಸ್ಥಾನ, ಮಾನ, ಆರೋಗ್ಯ ಹಾಗೂ ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿರ್ತಾರೆ ಹಂಸ ಮಹಾಪುರುಷ ರಾಜಯೋಗ. ದೊಡ್ಡ ರಾಜಯೋಗ. ಬನ್ನಿ, ಕೇತು 10ನೇ ಮನೆಯಲ್ಲಿದ್ದಾನೆ. ಈಸ್ ದ ಮೋಸ್ಟ್ ಡೇಂಜರಸ್. ಕೆಲಸ ಸ್ಥಿತಿಯಂತಾಗಿ ಮಾಡೋದಿಲ್ಲ. ಕೆಲಸವನ್ನು ಚೇಂಜ್ ಮಾಡ್ತೀರಿ, ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಹಾಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಇಲ್ಲಿ, ಯಾಕಂದರೆ ಕೇತು ಮೋಸ್ಟ್ ಡೇಂಜರಸ್. ಕಾರಣ ಬುಧ ಅಸ್ತಂಗತ ಆಗಿದ್ದಾನೆ. ಈ ಮನೆಯ ಸ್ವಾಮಿ ಬುಧ, ಅವನು ಅಸ್ತಂಗತ ಆಗಿದ್ದಾನೆ. ಕುಜನೂ ಅಸ್ತಂಗತ ಆಗಿದ್ದಾನೆ ಬಿಡಿ, ಆಮೇಲೆ ಬೇರೆ. ಹಾಗಾಗಿ ದಯವಿಟ್ಟು ನಾನು ಹೇಳೋದು ನಿಮಗೆ ಇಷ್ಟೇ ಸರ್, ನಾಗ ಪ್ರತಿಷ್ಠಾಪನೆ ಭಾರಿ ಇಂಪಾರ್ಟೆಂಟ್. ಆಮೇಲೆ ಗೋಮುಖ ಪೂಜೆ ಭಾಳ ಇಂಪಾರ್ಟೆಂಟು. ಆಮೇಲೆ ಹೇಳೋದಿಷ್ಟೇ ನಾನು ನಿಮಗೆ, ದಯವಿಟ್ಟು ಚಂದ್ರ ಶಾಂತಿ ಮಾಡ್ಕೊಳ್ಳಿ, ಕುಜ ಶಾಂತಿ ಮಾಡ್ಕೊಳ್ಳಿ ಹಾಗೂ ಬುಧ ಶಾಂತಿ ಮಾಡ್ಕೊಳ್ಳಿ. ಮಗು ಭಾಳ ಎತ್ತರಕ್ಕೆ ಹೋಗ್ತಾನೆ, ಭಾಳ ಹೈಲಿ ಎಜುಕೇಟೆಡ್ ಆಗ್ತಾನೆ, ಹಣ ಗಿಣ ಎಲ್ಲವನ್ನೂ ಸಣ್ಣ ಮಾಡ್ತಾನೆ. ನೀವು ನಾಗ ಪ್ರತಿಷ್ಠಾಪನೆ, ಗೋಮುಖ ಪ್ರಸವ, ಚಂದ್ರ ಕುಜ ಬುಧ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದರೆ ಗ್ಯಾರಂಟಿ ಇಲ್ಲ. ಬನ್ನಿ, ಶನಿ ನೋಡಿ, ಸೀದಾ 3ನೇ ಭಾವ ನೋಡ್ತಾನೆ, ಅದಾದಮೇಲೆ ಸೀದಾ 7ನೇ ಭಾವ ನೋಡ್ತಾನೆ, ಅದಾದಮೇಲೆ ಸೀದಾ 10ನೇ ಭಾವ ನೋಡ್ತಾನೆ. 1ರಲ್ಲಿ ವ್ಯಕ್ತಿತ್ವ, 3ರಲ್ಲಿ ಬಂಡು ಧೈರ್ಯ, 7ರಲ್ಲಿ ಒಳ್ಳೆ ದಾಂಪತ್ಯ ಹಾಗೂ ಇನ್ಕಮು, 10ರಲ್ಲಿ ಒಳ್ಳೆ ಕೆಲಸ. ಕೇತುವಿನಿಂದ ಆಗುವ ಎಲ್ಲ ಕೆಟ್ಟ ಪರಿಣಾಮಗಳನ್ನು ನಿವಾರಣೆ ಮಾಡೋದಲ್ಲದೆ ನೋಡಿ, ಗುರು ಸೀದಾ ನಿಮ್ಮ 11ನೇ ಭಾವ ನೋಡ್ತಾನೆ, ಆಮೇಲೆ ನಿಮ್ಮನ್ನು ನೋಡ್ತಾನೆ, ಆಮೇಲೆ ನಿಮ್ಮ 3ನೇ ಭಾವ ನೋಡ್ತಾನೆ. ಸೊ 11ರಲ್ಲಿ ಒಳ್ಳೆ ಲಾಭ ಕೊಡ್ತಾನೆ. ಸೊ ದಯವಿಟ್ಟು ನಾನು ಹೇಳೋದನ್ನು ನೀವು ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದೆ ನಾನೀಗ ದಾಂಪತ್ಯಕ್ಕೆ ಹೋಗ್ತೀನಿ ನೋಡಿ. 1, 5, 7, 9. 1ನೇ ಮನೆ ಸ್ವಾಮಿ ಚಂದ್ರ 6ರಲ್ಲಿ ಬಂದಿದ್ದಾನೆ. 5ನೇ ಮನೆ ಸ್ವಾಮಿ ಕುಜ 7ರಲ್ಲಿ ಉಚ್ಚ ಸ್ಥಾನದಲ್ಲಿ ರುಚಕ ಮಹಾಪುರುಷ ರಾಜಯೋಗ ಮಾಡಿದ್ದಾನೆ. ಹಾಗಾಗಿ ಒಳ್ಳೆ ದಾಂಪತ್ಯವನ್ನು ಪಡ್ಕೊತೇವೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು,
ಯಾವುದೇ ಸಂಶಯ ಇಲ್ಲ, 100%. ಯಾಕಂದರೆ ಪಂಚಮಹಾಪುರುಷ ರಾಜಯೋಗ ಆಗಿ ಹೋಗಿದೆ ಆಲ್ರೆಡಿ ನವಮಾಸದಲ್ಲಿ. ಹಾಗಾಗಿ ಒಳ್ಳೆಯ ಜೀವನವನ್ನು ನೀವು ಪಡಿತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ ಎಜುಕೇಷನ್ ನೋಡೋಣ. 7ನೇ ಮನೆಯಲ್ಲಿ ಗುರು ಇದ್ದಾನೆ, 5ನೇ ಮನೆ ಸ್ವಾಮಿ. ಹಾಗಾಗಿ ನಿಮ್ಗೆ ಅದೇ ಹೇಳಿದ್ನಲ್ಲ, ದಾಂಪತ್ಯ ಆದಮೇಲೆ ಒಳ್ಳೆಯ ಫಲವನ್ನು ಪಡಿತೀರಿ, ಅದರಲ್ಲಿ ಯಾವುದೇ ಇದು ಇಲ್ಲ. ಏನು ಹೇಳಿ, ಸಂಶಯ ಇಲ್ಲ. ಎಜುಕೇಷನ್ ನೀವು ಮಾಡ್ತೀರಿ, ಹೈಯರ್ ಪೊಸಿಷನ್ಗೆ ಹೋಗ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ದೊಡ್ಡ ಹೈಯರ್ ಪೊಸಿಷನ್ಗೆ ಹೋಗ್ತೀರಿ. ಕೆಲಸದ ವಿಚಾರದಲ್ಲಿ ನೋಡಿ 100%. ನಾನೇನು ಹೇಳಿದೆ ನಮಗೆ ಸೂಪರ್. 100% ಹೈಯರ್ ಪೊಸಿಷನ್ಗೆ ಹೋಗ್ತೀರಿ. ಆದರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಹಾಗೂ ಅದು ಅಲ್ಲದೆ ಚಂದ್ರಶಾಂತಿ, ಕುಜಶಾಂತಿ ಹಾಗೂ ಬುಧ ಶಾಂತಿ ಮಾಡ್ಕೊಳ್ಳಿ. ಒಳ್ಳೆಯದಲ್ಲ. ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಹೇಳಿದ್ದು ಎಲ್ಲ ಫಲಗಳು ಪಡೆಯೋಕ್ಕಾಗೋದಿಲ್ಲ. ಈಗ ಸದ್ಯ ನಡೀತಾ ಇರೋದು ಚಂದ್ರದಶೆ, ಒಳ್ಳೆಯದಲ್ಲ. ಈಗ ಅವನಿಗೆ ಸ್ವಲ್ಪ ರಫ್ ಆಗಿ ನಡ್ಕೋತಾ ಇದ್ದಾನೆ, ಅಥವಾ ಮನೆಯಲ್ಲಿ ಹೇಳೋದಂಗೆ ಮಾತು ಕೇಳ್ತಾ ಇಲ್ಲ ಅನ್ಸುತ್ತೆ. ನೋಡಿ, ದಿಸ್ ಈಸ್ ಮೋಸ್ಟ್ ಡೇಂಜರಸ್ ಟೈಮ್. ಅಷ್ಟೇ ನಾನು ಹೇಳೋದು ನಿಮಗೆ. ಏನು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಬಿಟ್ಟಿದ್ದು ಬಿಟ್ಟು. ಗೋಮುಖ ಮಾಡ್ಕೊಳ್ಳಿ, ಬಿಟ್ಟಿದ್ದು ಬಿಟ್ಟು. ಆಮೇಲೆ ಕುಜ, ಬುಧ ಹಾಗೂ ಚಂದ್ರ ಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು. ಈ 3 ಗ್ರಹಗಳ ಶಾಂತಿ ಮಾಡ್ಕೊಳ್ಳೋದ್ರಿಂದ ಹುಡುಗ ಭಾಳ ಚೆನ್ನಾಗಿ ಬೆಳಿತಾನೆ, ಭಾಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾನೆ, ಒಳ್ಳೆಯ ನೌಕರಿ ಹಿಡಿತಾನೆ, ಜೀವನದಲ್ಲಿ ಸಕ್ಸಸ್ ಆಗ್ತಾನೆ ಅಂತ ಹೇಳ್ತಾ ಆ ತಾಯಿ ಸರ್ವಮಂಗಳೆ ಸದಾ ನಮ್ಮ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.